ಟ್ರಂಪ್ಗೆ ಏನಾದ್ರೂ ಮಾಡಿ ಜಜ್ಬೇಕು ಹಿಡ್ಕೊಂಡು ಮಕ್ಕಕ್ಕೆ ಅನ್ನೋ ಕಾರಣಕ್ಕೆ ಓಕೆ ನಾವು ಇನ್ನೊಂದು ಸರಿ ಪಾಕಿಸ್ತಾನಕ್ಕೆ ಎರಡು ಇಕ್ಕದೆ ಬೆಟರಾ ಅಂತ. ಇದು ನಿಮ್ಮನ್ನ ತಡೆದಿರುವವರು ಯಾರು? ಈ ಎಳೆ ಮಗು ಥರ ಹೇಳಿದ್ದನ್ನೇ ಬಯಲ್ ಬೆರಳು ಇಟ್ಕೊಂಡಿರುತ್ತೆ. ಚಾಕ್ಲೇಟ್ ಕೊಡು ಕೊಡೋದ್ರೆ ಮತ್ತೆ ಬೇಗ ಇಟ್ಟಿರ್ತೀನಿ, ಗಲಾಟೆ ಮಾಡ್ತೀನಿ ನೋಡಿ ಈಗ ಅಂತ. ನೀನು ಅದೇ ಹೇಳ್ತೀನಿ, ಆ ಬ್ರೈನ್ ರೀವೈರಿಂಗ್ ಮಾಡಿಸ್ಬೇಕು ಯಾವನಾರು ಒಬ್ಬ ಒಂದು ಹೇಳ್ಕೊಂಡು ಹೋಗ್ಲಿ ಅತ್ಲ ಕಡೆಗೆ. ನೀನು ಹಮಾಸ್ ಏನು ಮಾಡಿಬಿಡ್ತಾರಂತ ಇವರು ಮಜಾಯ ಪಕ್ಕದ ಲೆಬನಾನ್ನಲ್ಲಿ ಹಿಜ್ಬುಲ್ಲಾನ ಡಿಸಾರ್ಮ್ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ಓಕೆ ಆಲ್ ರೈಟ್. ಆ ಕಡೆ ಗಾಜಾ ಸ್ಟ್ರಿಪ್ಪಲ್ಲಿ ಇಫ್ ಯು ಥಿಂಕ್ ಆನ್ ದಟ್ ಸೈಡ್ ಆಫ್ ಪ್ಯಾಲೆಸ್ಟೈನ್ ನೀವು ಹಮಾಸನ್ನ ಡಿಸಾರ್ಮ್ ಮಾಡಿಬಿಡ್ತೀವಿ ಅನ್ನೋ ಅಂದ್ಕೊಂಡಿದ್ದು ಭ್ರಮೇಲಿದ್ದರೆ, ಈ ಕಡೆ ಪಕ್ಕದಲ್ಲಿ ಲೆಬನಾನ್ನಲ್ಲಿ ನಿಮಗೆ ಹಿಜ್ಬುಲ್ಲಾ ಮಾಡೋಕ್ಕಾಗಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಆಲ್ ರೈಟ್. ಅಕ್ರಾಸ್ ದಿ ಸೀನಲ್ಲಿ ಈ ಹ್ಯೂತೀಸನ್ನು ಯಮೆನ್ನಲ್ಲಿ ವಿ ಹ್ಯಾವ್ ನಾಟ್ ಬಿನ್ ಏಬಲ್ ಟು ಡಿಸಾರ್ಮ್ ದೆಮ್. SDA ಫೋರ್ಸಸ್ಸನ್ನು ಸುಡಾನ್ನಲ್ಲಿ, ಸೌತ್ ಸುಡಾನಿಂದ ನಾರ್ತ್ ಸುಡಾನ್ ಕಡೆಗೆ ಇಬ್ಬರದು ಫೈಟಿಂಗ್ ಇದೆ ಅಲ್ಲಿ ಮಧ್ಯದಲ್ಲಿ, ವಿ ಹ್ಯಾವ್ ನಾಟ್ ಬಿನ್ ಏಬಲ್ ಟು ಡಿಸಾರ್ಮ್ ಇಟ್ ಡೆಸ್ಪೈಟ್ ಇಟ್ ಸೋ ಕಾಲ್ಡ್ UN ಪ್ರೆಸೆನ್ಸು, UN ಪೀಸ್ ಕೀಪಿಂಗ್ ಫೋರ್ಸಸ್ಸು ಎಲ್ಲ ಇನ್ಕ್ಲೂಡಿಂಗ್ ಹಿಜ್ಬುಲ್ಲಾ ಏರಿಯಾನಲ್ಲಿ ಮಾಡೋಕ್ಕಾಗಿಲ್ಲ. ಅಫ್ಘಾನಿಸ್ತಾನಲ್ಲಿ ಅಷ್ಟು ವರ್ಷ ಬಾಗ್ರಾಮ್ ಅಂತ ಏರ್ ಬೇಸ್ ಇಟ್ಕೊಂಡು ಎಲ್ಲ ಇದ್ರೂ ನೋ ಯು ಕುಡ್ ನಾಟ್ ಡೂ ಎನಿಥಿಂಗ್. ಕೆನಕ್ಕೆ ಸರೆಂಡರ್ ಆಗಿ ಓಡ್ ಬಂದ್ಬಿಟ್ರಿ. ಇರಾನ್ನಲ್ಲಿ ಪದೇ ಪದೇ ಏರ್ ರೈಡ್ಸ್ ಆಗಿ ಅಷ್ಟೆಲ್ಲ ಆವಾಗ ಮಾಡಿದ್ರು ಯು ಹ್ಯಾವ್ ನಾಟ್ ಬಿನ್ ಏಬಲ್ ಟು ಡೂ ಎನಿಥಿಂಗ್ ಟು ದ ರೆವಲ್ಯೂಷನರಿ ಗಾರ್ಡ್ಸ್ ದೇರ್. ಅಯ್ಯಯ್ಯೋ ಗುಡ್ಬಿಡಿಕೆ ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ನ IRGಗೆ ಏನೂ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ. ಇರಾಕಲ್ಲಿ ನಿಮ್ಮ ಕೈಯಲ್ಲೇ ಇದ್ದಂತಹ ದೇಶ, ಆ ದೇಶದಲ್ಲಿ ಇವತ್ತು ಹುಟ್ಕೊಂಡಿರೋ ಪ್ರೈವೇಟ್ ಮಿಲಿಷಿಯಾ ಏನಿದೆ, ಯು ಆರ್ ನಾಟ್ ಬಿನ್ ಏಬಲ್ ಟು ಕಂಟ್ರೋಲ್ ಇಟ್. ಪಾಕಿಸ್ತಾನ ಎಂಬಂತಹ ಪಾಪಿಗಳ ದೇಶ ಬಹಿರಂಗವಾಗಿ ಭಯೋತ್ಪಾದಕರಿಗೆ ಬೆಂಬಲ ಕೊಟ್ಕೊಂಡು ಭಾಷಣ ಮಾಡ್ತಿರೋರು ಪದೇ ಪದೇ ವಿಡಿಯೋ ರೆಕಾರ್ಡಿಂಗ್ಗಳು ಬಂದು ನಮಗೇನು ಗೊತ್ತಿಲ್ಲ ಅನ್ನೋ ಥರ ಡ್ರಾಮಾ ಮಾಡಿ ಈ ಪ್ರೆಸಿಡೆಂಟು ಅವನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಬೋರ್ಡ್ ಆಫ್ ಪೀಸ್ ಅಂತ ಸೈನ್ ಆಗ್ತಿರಲ್ಲ. ನಿಮಗೆ ನಾಚಿಕೆನೂ ಇಲ್ವಾ ಯಾರಿಗೂ? ನಿಮ್ಮ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಅದಕ್ಕೆ ಹೇಳೋದು, ಭಾರತ ಹ್ಯಾಸ್ ಟು ಫೈಂಡ್ ಇಟ್ಸ್ ವೇ. ನಾವು ನಮ್ಮ ದಾರಿ ನಾವು ಭದ್ರ ಮಾಡ್ಕೋಬೇಕು. ನಾವು ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ, ನಾವು ಯಾರನ್ನೂ ನಂಬಕ್ಕಾಗಲ್ಲ. ನಮ್ಗೆ ಅಳೋರು ಯಾರೂ ಇಲ್ಲ, ನಾವು ಸತ್ತರೆ ನೆನಪಿಟ್ಕೊಳ್ಳಿ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಮುಸ್ಲಿಂ ದೇಶಕ್ಕೆ ಏನಾರು ಆದರೆ ಅಳಕ್ಕೆ ಭಾಳ ಮುಸ್ಲಿಂ ದೇಶಗಳಿವೆ. ಕ್ರೈಸ್ತರಿಗೇನಾದರೂ ಆದರೆ ಅಳಕ್ಕೆ ಡೊನಾಲ್ಡ್ ಟ್ರಂಪು ಸೇರಿದಂತೆ ಭಾಳ ದೇಶಗಳಿವೆ. ಹಿಂದೂಗಳಿಗೆಲ್ಲೂ ಜಾಗ ಇಲ್ಲ. ನೀವು ಹತ್ರೆ, ನೀವು ಸತ್ರೆ ಕೇಳಕ್ಕೆ ಯಾರೂ ಇಲ್ಲ. ಎಸ್ ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ.